ಪರಾಭವ ನಾಮ ಸಂವತ್ಸರ. ಪರಾಭವ ಅಂದರೆ ಸೋಲು ಅಂತ ಬರುತ್ತೆ. ಅದನ್ನು ಬೇರೆಯವರು ಬೇರೆ ಥರ ವಿಶ್ಲೇಷಣೆ ಮಾಡ್ತಾರೆ. ಆದರೆ ನಿಜವಾಗಿ ಪರಾಭವ ಸಂವತ್ಸರ ಅತ್ಯಂತ ಶ್ರೇಷ್ಠವಾದ ಸಂವತ್ಸರ, ವರ್ಷ, ಗೆಲುವಿನ ಸಂವತ್ಸರ, ಉತ್ಸಾಹದ ಸಂವತ್ಸರ ಮತ್ತು ಯಶಸ್ವಿಯ ಸಂವತ್ಸರ. ಮತ್ತು ಹೆಸರಾತಕ್ಕೆ ಪರಾಭವ ಅಂತ ಕೊಟ್ಬಿಟ್ರು ಅಂದರೆ ಪರಾಭವ ಆಗತ್ತೆ ಯಾವುದಕ್ಕೆ? ನನ್ನೊಳಗಿರ್ತಕ್ಕಂಥ ನಾನು ಅಂತಕ್ಕಂಥ ಅಹಂಕಾರಕ್ಕೆ, ನನ್ನೊಳಗಿರುವಂತಹ ಅರಿಷಡ್ ವರ್ಗಗಳಿಗೆ ಮತ್ತು ನನ್ನೊಳಗಿರ್ತಕ್ಕಂಥ ನೆಗೆಟಿವ್ ಥಾಟ್ಸ್ ಅಥವಾ ನೆಗೆಟಿವ್ ಎನರ್ಜಿ ಅಥವಾ ನೆಗೆಟಿವ್ ವೈಬ್ರೇಷನ್ ಇದೆ, ಅದಕ್ಕೆ ಪರಾಭವ ಆಗ್ತಕ್ಕಂಥದ್ದು. ಹಾಗಾಗಿ ಈ ಪರಾಭವ ಸಂವತ್ಸರದಲ್ಲಿ ಯಾವಾಗ ನಮ್ಮೊಳಗಿರ್ತಕ್ಕಂಥ ನೆಗೆಟಿವಿಟಿ ಇವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ, ಆವಾಗ ನಾವು ಮಾಡ್ತಕ್ಕಂಥ ಕೆಲಸ, ನಾವು ತಗೊಳ್ತಕ್ಕಂಥ ನಿರ್ಧಾರ ಎಲ್ಲ ಸರಿಯಾಗ್ತಾನೆ ಇರುತ್ತೆ. ಯಾವಾಗ ನಮ್ಮ ನಿರ್ಧಾರಗಳು ಸರಿಯಾಗುತ್ತೆ ಯಶಸ್ವಿ ಆಗ್ತಾ ಹೋಗುತ್ತೆ. ಯಾವಾಗ ಯಶಸ್ವಿ ಆಗ್ತಾ ಹೋಗುತ್ತೆ ನಮಗೆ ಆನಂದ ದೊರೆಯುತ್ತೆ. ಅದರಿಂದ ಮತ್ತೆ ಸುಮ್ಮನೆ ಅವರು ಆ ರಾಶಿಯವರಿಗೆ ಹಾಗಾಗತ್ತೆ, ಈ ರಾಶಿಯವರಿಗೆ, ಯಾವ ರಾಶಿನಾರು ಇರಲಿ, ನೀನು ಅಪ್ಪಾಜಿ ರಾಶಿ ಅಷ್ಟೇ. ಬೇರೆ ನಾನು ಅದ್ರ ಬಗ್ಗೆ ಮತ್ತೆ ವಿಶ್ಲೇಷಣೆ ಮಾಡೋಕ್ಕೆ ಇಷ್ಟಪಡಲ್ಲ. ಅದು ಹಾಗೆಲ್ಲ ನಾವು ಅದು ಅರ್ಥ ಇಲ್ಲದು. ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರ ಸುಳ್ಳಲ್ಲ. ಜ್ಯೋತಿಷ್ಯ ಶಾಸ್ತ್ರ ಈ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕದ ಒಂದು ಪವಿತ್ರವಾದ ಶ್ರೇಷ್ಠವಾದ ಭಾಗ, ಅತ್ಯಂತ ದೊಡ್ಡವಾದ ಭಾಗನೇ ಜ್ಯೋತಿಷ್ಯ ಶಾಸ್ತ್ರ. ಅದನ್ನು ಅನುಷ್ಠಾನಗಳ ಮಾಡಿ ಶಕ್ತಿಯನ್ನು ಪಡ್ಕೊಂಡು ನಾವು ಅದರ ಮೂಲಕ ವಿಶ್ಲೇಷಣೆ ಮಾಡಬೇಕೇ ಹೊರತು ಕೂತ್ಕೊಂಡು ಒಂದಿಷ್ಟು ಗ್ರಂಥಗಳನ್ನು ಓದ್ಬಿಟ್ಟು ರಾಹು ಇಲ್ಲಿ ಬರ್ತಾನೆ, ಚಂದ್ರ ಇಲ್ಲಿ ಬರ್ತಾನೆ ಅಂತ ಅದು ಲೆಕ್ಕಾಶಾಸ್ತ್ರದ್ದಲ್ಲ. ಆಧ್ಯಾತ್ಮಿಕವಾದ ಶಕ್ತಿಯನ್ನು ಪಡ್ಕೊಂಡು ಅದರ ಮೂಲಕ ಮಾಡ್ತಕ್ಕಂಥದ್ದು. ವರಹ ಮಿಹರ ಇವರೆಲ್ಲ ಇಂಥ ಮಹಾ ತಪಸ್ವಿಗಳಾಗಿದ್ದರು ಅವರೆಲ್ಲ. ಹಾಗೆ ಒಟ್ಟಾರೆ ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಪರಾಭವ ಹೆಸರೇ ಪರಾಭವ. ಪರಭವ, ಪರ ಅಂದರೆ ನಾವು ಇಹಾಪರ ಅಂತೀವಲ್ಲ, ಆ ಇಹ ಅನ್ನೋ ಬದಲು ಭವ ಅಂತ ಉಪಯೋಗಿಸಿದ್ದಾರೆ. ಪರ ಇಹ ಅನ್ನೋ ಬದಲು ಪರಾಭವ. ಭವ ಅಂದರೆ ಇಹ. ಎರಡೂ ಸಾಧಿಸತ್ತೆ. ಆಧ್ಯಾತ್ಮಿಕವಾದಂಥ ಮಾರ್ಗದರ್ಶನ ಬೇಕಾದರೆ ಅದರಲ್ಲಿಯೇ ಆಗತ್ತೆ, ಮತ್ತು ಭವ ಅಂದರೆ ಇಹದಲ್ಲೂ ಕೂಡ ಎಲ್ಲವನ್ನು ಪಡಿತೀಯ ಅಂತಲೇ ಪರಾಭವ ಸಂವತ್ಸರ.